ನಮಸ್ಕಾರ ವೀಕ್ಷಕರೇ, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೀವು ಕಾಲ್ಸ್ ಅಟೆಂಡ್ ಮಾಡೋದ್ರಲ್ಲಿ ಚೆನ್ನಾಗಿದ್ದೀರಾ? ಸೊ ನಿಮ್ಮ ಹತ್ರ ಈ ಕಾಲ್ ಅಥವಾ ವಾಯ್ಸ್ ಪ್ರೊಸೆಸ್ ಇರುವಂತ ಸ್ಕಿಲ್ ಇತ್ತು ಅಂದ್ರೆ ಈ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ನಿಮ್ಗಾಗಿ. ಸ್ಟಾರ್ ಟ್ರೆಕ್ ಇಂದ ಮತ್ತೊಂದು ವೈರಿಂಗ್ ಆಪರ್ಚುನಿಟಿ ಬಂದಿರುವಂತದ್ದು. ಸೊ ಈ ಸಾರಿ ಎಷ್ಟು ಸಂಬಳ ಕೊಡ್ತಾರೆ, ಏನ್ ಆಪರ್ಚುನಿಟಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಸಹ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮತ್ತೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸ್ ರೆಗ್ಯುಲರ್ ಬೇಸಿಸ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ತಪ್ಪದೇ ವಿಸಿಟ್ ಮಾಡಿ. ಮತ್ತೆ ಈ ಜಾಬ್ ನ ಅಪ್ಲಿಕೇಶನ್ ಲಿಂಕ್ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಇರುತ್ತೆ. ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತದ್ದು. ತಪ್ಪದೇ ವಿಸಿಟ್ ಮಾಡಿ. ಅದು ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀವಿ. ಸೊ ಕಂಪ್ನಿ ಹೆಸರು ಬರೋದಾಯ್ತು ಅಂದ್ರೆ ಸ್ಟಾರ್ ಟೆಕ್ ಅನ್ನೋ ಕಂಪ್ನಿ. ಸೊ ಇಲ್ಲಿ ನೀವು ಯಾರ ಅಂಡರ್ ಕೆಲಸ ಮಾಡ್ತೀರಾ ಅಂದ್ರೆ ಬ್ಲಿಂಕಿಟ್ ಕಸ್ಟಮರ್ ಕೇರ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುವಂತದ್ದು. ಸೊ ಇದೊಂದು ಸಂಪೂರ್ಣ ವರ್ಕ್ ಫ್ರಮ್ ಹೋಮ್ ಆಗಿರುವಂತದ್ದು. ಫ್ರೆಶರ್ಸ್ ಕೂಡ ಎಲಿಜಿಬಲ್ ಇರುವಂತದ್ದು, ಮತ್ತೆ ಎಕ್ಸ್ಪೀರಿಯನ್ಸ್ಡ್ ಕೂಡ ಎಲಿಜಿಬಲ್ ಇರುವಂತದ್ದು. ಆದಷ್ಟು ಬೇಗ ಅಪ್ಲೈ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲಿ ನಿಮ್ಮ ವರ್ಕಿಂಗ್ ಶಿಫ್ಟ್ ಅಂತ ನೋಡೋದಾಯ್ತು ಅಂದ್ರೆ ರೊಟೇಷನಲ್ ಶಿಫ್ಟ್ ಇರುವಂತದ್ದು. ಸೊ ವಾರದಲ್ಲಿ 6 ದಿನ ಕೆಲಸ ಇರುವಂತದ್ದು, 1 ದಿನ ವೀಕ್ಲಿ ಆಫ್ ಸಿಗುವಂತದ್ದು. ಶಿಫ್ಟ್ ಟೈಮಿಂಗ್ಸ್ ನೋಡೋದಾಯ್ತು ಅಂದ್ರೆ ಒಟ್ಟಾರೆ ನಿಮ್ಗೆ 9 ಗಂಟೆಗಳ ಶಿಫ್ಟ್ ಇರುವಂತದ್ದು. ಅದರಲ್ಲಿ 8 ಗಂಟೆ ಕೆಲಸ ಮಾಡ್ತಿರೋ, 1 ಗಂಟೆ ಬ್ರೇಕ್ ಇರುವಂತದ್ದು. ಇನ್ನು ಎಲಿಜಿಬಿಲಿಟಿ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡೋದಾಯ್ತು ಅಂದ್ರೆ ಗ್ರಾಜುಯೇಟ್ ಅಥವಾ ಅಂಡರ್ ಗ್ರಾಜುಯೇಷನ್ ಅವ್ರಿಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಅಂತ ಅಂದ್ರೆ ಇನ್ನ ನೀವು ಫೈನಲ್ ಇಯರ್ ಅಲ್ಲಿ ಇದ್ದೀರಾ ಅಂತ ಅಂದ್ರೂ ಎಲಿಜಿಬಲ್, 12th ಪಾಸ್ ಆಗಿದ್ರು ಎಲಿಜಿಬಲ್, ಇವನ್ 10th ಪಾಸ್ ಆಗಿದ್ರು ಕೂಡ ಎಲಿಜಿಬಲ್ ಆಗಿರುವಂತದ್ದು. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ನೋಡೋದಾಯ್ತು ಅಂದ್ರೆ ಇಲ್ಲಿ ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ಟ್ರಾಂಗ್ ಅಂತ ಕೇಳ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ವಾಯ್ಸ್ ಪ್ರೊಸೆಸ್ ಆಗಿರೋದ್ರಿಂದ ಸೊ ಕಾಲಿಂಗ್ ಅಲ್ಲಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಮ್ಯಾಟರ್ ಆಗುವಂತದ್ದು. ಸೊ ಇಲ್ಲಿ ನೀವು ಯಾವ ರೀತಿ ಕೆಲಸ ಮಾಡುವಂತದ್ದು ಅಂತ ನೋಡೋದಾಯ್ತು ಅಂದ್ರೆ ಕಸ್ಟಮರ್ ಕ್ವೈರೀಸ್ ನ ಹ್ಯಾಂಡಲ್ ಮಾಡುವಂತದ್ದು. ಅಂದ್ರೆ ನೀವು ಕಸ್ಟಮರ್ಸ್ ಕಾಲ್ಸ್ ಅಥವಾ ಅವ್ರಿಗೆ ಸೊಲ್ಯೂಷನ್ಸ್ ಕೊಡುವಂತದ್ದು ನಿಮ್ಮ ಕೆಲಸ ಆಗಿರುವಂತದ್ದು. ಸೊ ಇಲ್ಲಿ ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಲ್ಯಾಪ್ಟಾಪ್ ನಿಮ್ಮ ಹತ್ರ ಇರಬೇಕಾಗಿರುವಂತದ್ದು. ಸೊ ಲ್ಯಾಪ್ಟಾಪ್ ಅಲ್ಲಿ ಮಿನಿಮಮ್ 8GB ರ್ಯಾಮ್ ಇರುವಂತದ್ದು, ವಿಂಡೋಸ್ 10 ಇನ್ಸ್ಟಾಲ್ ಆಗಿರ್ಲೇಬೇಕು. ಮತ್ತೆ ಇಲ್ಲಿ ಅತಿ ಅವಶ್ಯಕವಾದ ಕಾಂಪೊನೆಂಟ್ ಅಥವಾ ವಸ್ತು ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತ ಅಂದ್ರೆ ವೈಫೈ ಕನೆಕ್ಷನ್ ತುಂಬಾನೇ ಮುಖ್ಯ ಆಗಿರುವಂತದ್ದು. ಯಾಕಪ್ಪ ಅಂತಂದ್ರೆ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ವೈಫೈ ಕನೆಕ್ಷನ್ ಸ್ಟೇಬಲ್ ಆಗಿರಬೇಕು ಮತ್ತೆ ಸಂಪೂರ್ಣವಾಗಿ ಸಿಗುವಂತದ್ದಾಗಿರ್ಬೇಕು. ಅದ್ರ ಜೊತೆಗೆ ಏನು ಅಂತಂದ್ರೆ ಇನ್ ಕೇಸ್ ನಿಮ್ ಏರಿಯಾದಲ್ಲಿ ಪವರ್ ಏನಾದ್ರು ಹೋಯ್ತು ಅಂದ್ರೆ ವೈಫೈ ಬ್ಯಾಕಪ್ ಕೂಡ ಇಟ್ಕೊಂಡಿರ್ಬೇಕಾಗಿರುವಂತದ್ದು. ಯಾಕಂದ್ರೆ ನಿಮ್ದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಕೆಲಸಕ್ಕೆ ತೊಂದರೆ ಆಯ್ತು ಅಂದ್ರೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಗುವಂತದ್ದು. ಸೊ ಇನ್ನ ಫ್ರೆಶರ್ಸ್ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂತ ಅಂದ್ರೆ ನಿಮ್ಗೆ ಆನ್ ಜಾಬ್ ಟ್ರೈನಿಂಗ್ ಕೂಡ ಸಿಗುವಂತದ್ದು. ಅಂದ್ರೆ ಕೆಲಸ ಮಾಡುವಾಗನೇ ನಿಮ್ಗೆ ಕೆಲಸದ ಬಗ್ಗೆ ಹೇಳ್ಕೊಡ್ತಾರೆ ಕೂಡ. ಅಲ್ಲಿ ಸ್ಯಾಲರಿ ನೋಡೋದಾಯ್ತು ಅಂದ್ರೆ ನಿಮ್ಗೆ ವರ್ಷದ ಪ್ಯಾಕೇಜ್ ಅಂತ ತಗೊಂಡ್ರೆ 1.5 ಲಕ್ಷದಿಂದ 1.25 ಲಕ್ಷ ಸಿಗುವಂತದ್ದು. ಸೊ ನಿಮ್ಗೆ ತಿಂಗಳಿಗೆ ಏನಪ್ಪಾ ಅಂತ ಅಂದ್ರೆ 15,000 ರೂಪಾಯಿ ಸಿಗುವಂತದ್ದು. ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಫ್ರೆಶರ್ಸ್ಗೆ, ಯಾರ್ಯಾರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿದೆಯಾ ಅವ್ರಿಗೆ, ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇರೋರ್ಗೆ, ಅಥವಾ ಇತ್ತೀಚೆಗೆ 12th ಪಾಸ್ ಅಥವಾ ಅಂಡರ್ ಗ್ರಾಜುಯೇಟ್ಸ್ ಸ್ಟಾರ್ಟ್ ಮಾಡಿರೋರ್ಗು ಒಂದೊಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ ಮಾಹಿತಿ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡಕ್ಕೆ ಇದ್ ಮಾಡಿ. ಯಾಕಂತ ಅಂದ್ರೆ ಕಾಂಪಿಟೇಷನ್ ತುಂಬಾನೇ ಇರುವಂತದ್ದು. ಸೊ ಇದು ನಿಮ್ ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ತಪ್ಪದೇ ವಿಸಿಟ್ ಮಾಡಿ. ಮತ್ತೆ ಇದೇ ರೀತಿ ಗೌರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್, ವರ್ಕ್ ಫ್ರಮ್ ಹೋಮ್ ಅಪ್ಡೇಟ್ಸ್ ನಿಮಗೆ ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.